ಬಟ್ ನಾವೆಲ್ಲ ಪೇರೆಂಟ್ಸ್ಗೆ ಎಲ್ಲರಿಗೂ ಕೇಳ್ಕೊಳ್ಳೋದು ಒಂದೇ ಒಂದು ಮಾತು, ಪ್ಲೀಸ್ ನಿಮ್ಮ ಮಕ್ಕಳನ್ನ ಪ್ರೀತಿಸಿ, ಅವ್ರಿಗೋಸ್ಕರ ಟೈಮ್ ಕೊಡಿ, ಅವ್ರಿಗೊಂದು ಸ್ವಲ್ಪ ಒಂದು ಅವಕಾಶ ಕೊಡಿ, ಅವ್ರ ಜೊತೆ ಬೆರೀರಿ. ನಿಮ್ಮ ಒಂದು ಲೈಫ್ ಸ್ಟೈಲಲ್ಲಿ ನಿಮ್ಮ ಮಕ್ಕಳಿಗೆ ಬೆಲೆ ಕೊಡಿ. ಯಾವತ್ತು ಮಕ್ಕಳನ್ನ ಫ್ರೆಂಡ್ಸ್ ತಗೊಂಡು ಇದೊಂದು ಮಾತ್ರ ರಿಕ್ವೆಸ್ಟ್ ಸರ್. ಯಾವುದು ಚಾರ್ಜ್ ಮಾತ್ರ ಎಕ್ಸಾಕ್ಟ್ಲಿ ಸೂಪರ್ ಸರ್. ಪಾರ್ಟ್ 1, 2ಗಿಂತ ಇದು ಹೇಗಿದೆ ಸರ್? ಇದೊಂದು ಟ್ರೆಂಡಿಂಗ್ ಬಾಸ್, ಒಂದೇ ಸಬ್ಜೆಕ್ಟ್ ಇಟ್ಕೊಂಡು ಮಾಡಿದ್ದಾರೆ, ಭಾರಿ ಚೆನ್ನಾಗಿ. ಓಕೆ ಸರ್, ಥ್ಯಾಂಕ್ ಯು. ಪ್ಲೀಸ್ ವಾಚ್. ಸರ್ ಹೇಳಿ, ಹೇಗಿತ್ತು ಮೂವಿ? ಫೀಲಿಂಗ್ 100% ಫೀಲಿಂಗ್ ಫಾದರ್ ಆ್ಯಂಡ್ ಡಾಟರ್ 1-2ಗಿಂತ ಚೆನ್ನಾಗಿದೆ. 1-2ಗಿಂತ ಓಕೆ ಚೆನ್ನಾಗಿದೆ. ಏನು ಇಷ್ಟ ಆಯಿತು ಮೇಡಮ್? 10 ತುಂಬ ಮೂವಿ ಏನು ಇಷ್ಟ ಆಯಿತು? ಸೆಂಟಿಮೆಂಟ್ ಎಲ್ಲ ಹೇಗಿದೆ? ಚೆನ್ನಾಗಿದೆ. 1-2 ಯಾವ್ದು ಚೆನ್ನಾಗಿದೆ? ಸೆಂಟಿಮೆಂಟಲ್ ಇಷ್ಟ ಆಯಿತು. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಯಾವ್ದು ಚೆನ್ನಾಗಿದೆ ಅಣ್ಣ? 3 ಚೆನ್ನಾಗಿದೆ. 3 ನೋಡ್ಬೋದು, ಚೆನ್ನಾಗಿದೆ, ಮಸ್ತ್ ವಾಚ್. ಮೇಡಮ್ ಹೇಗಿದೆ ಮೇಡಮ್? ಏನು ಇಷ್ಟ ಆಯಿತು ಬ್ರೋ? ತುಂಬ ಓಕೆ ಆಗಿದೆ. ಎಮೋಷನಲ್ ಡ್ಯಾಮೇಜ್ ಆಗಲ್ಲ. ಸೂಪರ್ ಮೂವಿ. ಏನು ಇಷ್ಟ ಆಯಿತು ಬ್ರೋ? ಎಷ್ಟೊಂದು ದಿನ ಆಗೋಗಿದೆ. ಚೆನ್ನಾಗಿದೆಯಾ? ಎಲ್ಲ ಚೆನ್ನಾಗಿದೆ. ಪಿಕ್ಚರ್ಗಳು ನೋಡಿದ್ಮೇಲೆ ಈ ಥರ ಪಿಕ್ಚರ್ನ ಇವತ್ತೇನು ಭಾಳ ಹೈ ಕ್ಲಾಸ್ ಪಿಕ್ಚರ್, ನೋ ವರ್ಡ್ಸ್ ಅಷ್ಟೇ. ಸರ್ ಏನು ಫೀಲಿಂಗ್ ಇತ್ತು? ಆ ಗಂಡ ಹೆಂಡತಿ ಇಬ್ಬರಿಗೂ ಆ್ಯಕ್ಷನ್, ಏನು ಎಮೋಷನ್ ಫೀಲ್ ಇತ್ತು? ರಿಯಲಿ ಎಮೋಷನ್ನೇ, ಸ್ಟೋರಿ, ಕಾಮಿಡಿ ಎಲ್ಲ ಇದೆ. ಲಾಸ್ಟಲ್ಲಿ ಯಾವ ಥರ ತೊಗೊಂಡಿದ್ದಾರೆ ಅಂದರೆ ಗ್ರೇಟ್, ಹೇಳೋಕ್ಕೆ ಸಾಧ್ಯ ಇಲ್ಲ. ಇವೆಲ್ಲ ನೋಡಿ ಸರ್. ಪಾರ್ಟ್ ಆಗಲ್ಲ, ಅದಕ್ಕೆಲ್ಲ ಕಂಪ್ಯಾರಿಸನ್ನೇ ಇಲ್ಲ. ಈ ಪಿಕ್ಚರೇ ಪಿಕ್ಚರ್. ಯಾಕೆ ಸರ್ ಅಷ್ಟೊಂದು ಭಾವುಕರಾದ್ರಿ ಸಿನಿಮಾ? ನಿಜ, ಆ ಲಾಸ್ಟ್ ಜಡ್ಜ್ಮೆಂಟು ಅಷ್ಟು ಚೆನ್ನಾಗಿದೆ. ಜಡ್ಜು ತೀರ್ಪು ಕೊಡೋದ್ರ ಬದಲು ಆ ಮಗುನೇ ತೀರ್ಪು ಕೊಡ್ತಾರೆ. ಡಾರ್ಲಿಂಗ್ ಕೃಷ್ಣ ಡೈರೆಕ್ಷನ್ ಇಷ್ಟ ಆಯ್ತಾಗ? ಹೈ ಕ್ಲಾಸ್, ಏನು ಬರ್ಡೇ ಇಲ್ಲ. ತುಂಬ ನಾನೇನು ನನ್ನ ಡಾರ್ಲಿಂಗ್ ಕೃಷ್ಣನ ಪರಿಚಯ ಇಲ್ಲ, ಏನಿಲ್ಲ, ಸಾಧಾರಣ ಕನ್ನಡ ಅಭಿಮಾನಿ ಅಂಥವನು ಇಂಥ ಪಿಕ್ಚರ್ನ ಹೊಗಳಿದ್ದಾರೆ. ಇದು ವೆರಿ ಸಮಥಿಂಗ್. ಏನು ಕೋಟ್ಯಾಂತರ ರೂಪಾಯಿ ಚೆಲ್ಲಿ ಏನು ಡಮಾಡಿದ್ವಿ ಅಂತ ಹೊಡೆದು ಏನೂ ಇಲ್ಲ. ಸಿಂಪಲ್ ಸ್ಟೋರಿ, ಸಿಂಪಲ್ ಫಿಲಮ್, ಬ್ಯೂಟಿಫುಲ್.